ನಿರಂತರ ಹೋರಾಟದ ಮೂಲಕ ಸಮಾಜದ ಸಮಾನತೆಗೆ ಹಾಗೂ ಶೋಷಿತ ವರ್ಗಕ್ಕೆ ಬೆನ್ನೆಲುಬಾಗಿ ನಿಂತ ಪ್ರೊಫೆಸರ್ ಬಿ ಕೃಷ್ಣಪ್ಪ ಸ್ಥಾಪಿತ ದಲಿತ ಸಂಘರ್ಷ ಸಮಿತಿ 50 ವರ್ಷದ ಸುವರ್ಣ ಮಹೋತ್ಸವ ಸಮಾರಂಭ ಆಚರಿಸಿಕೊಳ್ಳುತ್ತಿದೆ. ಇನ್ನು ಈ ಐತಿಹಾಸಿಕ ಕ್ಷಣಕ್ಕೆ ಸಾಕ್ಷಿಯಾಗಲು ತಾಲೂಕಿನ ಎಲ್ಲಾ ದಲಿತ ಮುಖಂಡರು ಆಗಮಿಸುವಂತೆ ದಲಿತ ಸಂಘರ್ಷ ಸಮಿತಿ ತಾಲೂಕು ಸಂಚಾಲಕ ಚೇಳೂರು ಶಿವನಂಜಪ್ಪ ಮನವಿ ಮಾಡಿದ್ದಾರೆ. ಗುಬ್ಬಿ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ತುಮಕೂರು ನಗರದ ಎಂಪ್ರೆಸ್ ಆಡಿಟೋರಿಯಂನಲ್ಲಿ ಇದೇ ತಿಂಗಳ 18ರಂದು ಭಾನುವಾರ ನಡೆಯುವ ಈ ಸುವರ್ಣ ಮಹೋತ್ಸವದ ಸಮಾರಂಭವನ್ನು ಸಹಕಾರ ಸಚಿವ ಕೆಎನ್ ರಾಜಣ್ಣ ಉದ್ಘಾಟಿಸಲಿದ್ದಾರೆ. ದಲಿತ ಸಂಘರ್ಷ ಸಮಿತಿ ಜಿಲ್ಲಾ ಸಂಚಾಲಕ ಕುಂದೂರು ತಿಮ್ಮಯ್ಯ ಅಧ್ಯಕ್ಷತೆ ವಹಿಸಲಿದ್ದಾರೆ ಎಂದು ತಿಳಿಸಿದರು. ಹಲವಾರು ಸಾಧನೆಗಳನ್ನ ಇವತ್ತು ಡಿಎಸ್ಎಸ್ ಮಾಡಿದೆ. ವಿಚಾರ ತಗೊಂಡಾಗ ಚಂದುಗುತ್ತಿ ಬೆತ್ತಲೆ ಸೇವೆ ನಿರ್ಮೂಲನೆ ಕಾನೂನು ಆಯಿತು. ಆ ಸಲ ಹೋರಾಟ ಮಾಡೋದು ಕೃಷ್ಣಪ್ಪನವರ ಒಂದು ಸಾರಥ್ಯದಲ್ಲಿ ಅವರು ಏನು ಗಿರಿಯಪ್ಪನವರು ಒಂದು ಅಧ್ಯಕ್ಷ ಆಗಿರ್ತಕ್ಕಂಥದ್ದು, ಕೃಷ್ಣಪ್ಪ ಅವರ ಒಂದು ಕಾರ್ಯದರ್ಶಿ ಆಗಿರುವ 74ರಲ್ಲಿ ಅಲ್ಲಿಂದ ಇಲ್ಲಿಗೋಸ್ಕರ ಸಂಚಾಲಕನ ಹುದ್ದೆಯನ್ನು ಸೃಷ್ಟಿ ಮಾಡಿ ಸಂಚಾಲಕನ ಹುದ್ದೆ ಸೃಷ್ಟಿ ಮಾಡಿ ಕೃಷ್ಣಪ್ಪ ರಾಜ್ಯ ಸಂಚಾಲಕರಾದರು. ಅಲ್ಲಿಂದ ಸ್ಟಾರ್ಟ್ ಆಗಿದ್ದಂಥದ್ದು ಬೆತ್ತಲೆ ಸೇವೆ. ಏನು ಚಂದ್ರಗುತ್ತಿಯಲ್ಲಿ ಬೆತ್ತಲೆ ಸೇವೆಯಿಂದ ಸ್ಟಾರ್ಟ್ ಆಗಿರ್ತಕ್ಕಂಥದ್ದು. PTCL ಆ್ಯಕ್ಟ್ ಕೂಡ ಕೃಷ್ಣಪ್ಪನ ಹೋರಾಟ, DSS ಹೋರಾಟ ಆಗಿರ್ತಕ್ಕಂಥದ್ದು. ಅದೇ ರೀತಿಯಾಗಿ ಭೂಮಿ ಉಳುವವನೇ ಭೂಮಿ ಒಡೆಯ ಅನ್ನೋ ಒಂದು ಹೋರಾಟವನ್ನು ಕೂಡ ಕೃಷ್ಣಪ್ಪನವರ ಒಂದು ಅಧ್ಯಕ್ಷತೆ ಸಂಚಾಲಕರಾಗಿರ್ತಕ್ಕಂಥ ಸಂದರ್ಭದಲ್ಲಿ DSS ಹೋರಾಟ ಆಗಿರ್ತಕ್ಕಂಥದ್ದು. ಆಮೇಲೆ ಎಂಡ ಬೇಡ ಹೋಬಳಿಗೆ ಒಂದು ವಸತಿ ಶಾಲೆ ಕೊಡಿ ಅನ್ನೋ ಒಂದು ಹೋರಾಟನ ಮಾಡಿರ್ತಕ್ಕಂಥದ್ದು. ಹಲವಾರು ಹೋರಾಟಗಳು ಇವತ್ತು ಕೂಡ 50 ವರ್ಷ ಜೀವಂತವಾಗಿದೆ. DSS ಅಂದರೆ ಸಣ್ಣ ಪುಟ್ಟ ವ್ಯತ್ಯಾಸ ಆಗಿರ್ಬೋದು, ಅದು ಜೀವಂತ DSS ಇದೆ ಅಂತಂದರೆ ಅದಕ್ಕೆ ಕಾರಣಕರ್ತರು ಕೃಷ್ಣಪ್ಪ, ಪ್ರೊಫೆಸರ್ ಬಿ ಕೃಷ್ಣಪ್ಪಾಜಿ ಅವರು. ಅವರ ಒಂದು ಹೋರಾಟ ಆಗ್ತಕ್ಕಂಥ ದಾರಿ, ಆ ದಾರಿ ಇವತ್ತು ಒಂದು 50 ವರ್ಷ ಸಂಭ್ರಮವನ್ನು ಆಚರಣೆ ಮಾಡಲಿಕ್ಕೆ ತುಂಬ ನಾವು ಸಂತೋಷ ಪಡ್ತೀವಿ ಅನ್ನೋ ಸಂದರ್ಭದಲ್ಲಿ ಹೇಳ್ತಾ, ದಯಮಾಡಿ ಎಲ್ಲ ನನ್ನ ಏನು ಹೋರಾಟದ ಗೆಳೆಯರು ಮತ್ತು ನನ್ನ ಹೋರಾಟ ಮಹಿಳಾ ಹೋರಾಟಗಾತಿಯರು ಎಲ್ಲರೂ ಕೂಡ ನನಗೆ ಈ ಒಂದು ಕಾರ್ಯಕ್ರಮಕ್ಕೆ ಹೆಚ್ಚು ಜನ ಬರಬೇಕಾಗುತ್ತೆ. ಬಂದು ಒಂದು ಸುವರ್ಣ ಮಹೋತ್ಸವನ, ಅದ್ದೂರಿ ಸುವರ್ಣ ಮಹೋತ್ಸವನ ಅದ್ದೂರಿ ಮಾಡಿಕೊಡ್ಬೇಕು ಅಂತ ಹೇಳ್ಬಿಟ್ಟು ಈ ಮೂಲಕ ಪತ್ರಿಕೆ ಮೂಲಕ ತಮ್ಮಲ್ಲಿ ನಾನು ವಿಶೇಷವಾಗಿ ತಮ್ಮನ್ನು ಆಹ್ವಾನಿಸ್ತೇನೆ.